ಸಿಎಲ್ಟಿ ಆಪ್ ಅನ್ನು ಹೇಗೆ ನಿರ್ವಹಿಸುವುದು ಎಂಬುದನ್ನು ನೋಡೋಣ. ಸಿಎಲ್ಟಿ ಆಪ್ ಪ್ರಾತ್ಯಕ್ಷಿತೆಗೆ ಎಲ್ಲರಿಗೂ ಸುಸ್ವಾಗತ. ಈ ಆಪ್ ಶಿಕ್ಷಕರ ಮತ್ತು ವಿದ್ಯಾರ್ಥಿಗಳ ಸಮಸ್ಯೆಗಳಿಗೆ ಸಂಪೂರ್ಣವಾದ ಪರಿಹಾರವನ್ನು ಸೂಚಿಸುತ್ತದೆ. ಈ ಆಪ್ ಅನ್ನು ವಿಶೇಷವಾಗಿ ಟೀಚರ್, ಕ್ಲಾಸ್ ರೂಮ್ ಮತ್ತು ವಿದ್ಯಾರ್ಥಿ ಎಂಬ 3 ಮೋಡ್ಗಳನ್ನು ಹೊಂದಿದೆ. ಇಲ್ಲಿ ನಾವು ಕ್ಲಾಸ್ ರೂಮ್ ಮೋಡ್ ಅನ್ನು ಆಯ್ಕೆ ಮಾಡಿಕೊಳ್ಳೋಣ. ಇಲ್ಲಿ ನೀವು ಸೈನ್ ಇನ್ ಪೇಜ್ ಅನ್ನು ಕಾಣುವಿರಿ. ನಿಮಗೆ ಸೂಚಿಸಲಾಗಿರುವ ಯೂಸರ್ ಐಡಿ ಮತ್ತು ಪಾಸ್ವರ್ಡ್ ಅನ್ನು ಟೈಪ್ ಮಾಡಿ. ನಂತರ ಅಲ್ಲಿಂದ ನೀವು ಭಾಷಾ ಪುಟಕ್ಕೆ ತೆರಳುವಿರಿ. ಇಂಗ್ಲಿಷ್, ಹಿಂದಿ, ಕನ್ನಡ ಭಾಷೆಗಳನ್ನು ನೀವು ಗಮನಿಸಬಹುದು. ಇಲ್ಲಿ ನೀವು ಕನ್ನಡ ಭಾಷೆಯನ್ನು ಆಯ್ಕೆ ಮಾಡಿಕೊಳ್ಳಿ. ಇಲ್ಲಿ ನೀವು 5ರಿಂದ 10ನೇ ತರಗತಿಯನ್ನು ಗಮನಿಸಬಹುದು. ಈಗ ನಾವು 5ನೇ ತರಗತಿಯನ್ನು ಆರಿಸಿಕೊಳ್ಳೋಣ. ಇಲ್ಲಿ ನೀವು ಸೈನ್ಸ್, ಮ್ಯಾಥ್ಸ್ ಮತ್ತು ಇಂಗ್ಲಿಷ್ ಗ್ರಾಮರ್ ಅನ್ನು ಗಮನಿಸಿ. ಸೈನ್ಸ್ ಅನ್ನು ಇಲ್ಲಿ ನಾವು ಆಯ್ಕೆ ಮಾಡಿಕೊಳ್ಳೋಣ. ಇದರಲ್ಲಿ ನಿಮಗೆ ಬೇಕಾದ ಪಾಠವನ್ನು ಆಯ್ಕೆ ಮಾಡಿಕೊಳ್ಳಿ. ಇಲ್ಲಿ ನಾವು ಮ್ಯಾಟರ್ ಅಂದರೆ ದ್ರವ್ಯ ಎಂಬ ಪಾಠವನ್ನು ಆಯ್ಕೆ ಮಾಡಿಕೊಳ್ಳೋಣ. ಇಲ್ಲಿ ನೀವು ಸರ್ಚ್ ಬಟನ್ ಅನ್ನು ಗಮನಿಸಿ. ನೀವು ಹುಡುಕಬೇಕಾದ ಪಾಠವನ್ನು ಟೈಪ್ ಮಾಡಿ. ಆಪ್ ನಿಮಗೆ ದಾರಿ ತೋರಿಸುತ್ತದೆ. ಈಗ 4 ವಿಧದ ಟ್ಯಾಬ್ಗಳನ್ನು ನೀವು ಗಮನಿಸಬಹುದು. ಡಿಸ್ಕಷನ್, ವಿಡಿಯೋಸ್, ಎಕ್ಸ್ಪೆರಿಮೆಂಟ್ಸ್ ಮತ್ತು ಆಕ್ಟಿವಿಟೀಸ್, ಅಸೆಸ್ಮೆಂಟ್. ಈಗ ನಾವು ಡಿಸ್ಕಷನ್ ಅನ್ನು ಆಯ್ಕೆ ಮಾಡಿಕೊಳ್ಳೋಣ. ತರಗತಿಯಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳ ಗಮನ ಸೆಳೆಯಲು ಶಿಕ್ಷಕರು ಚರ್ಚಿಸಬೇಕಾದ ವಿಷಯಗಳಿಗೆ ಸಂಬಂಧಿಸಿದಂತೆ ಇರುತ್ತದೆ. ಇಲ್ಲಿ ಮುಂದಕ್ಕೆ ಹೋಗಲು ಮತ್ತು ಹಿಂದಕ್ಕೆ ಹೋಗಲು ಬಟನ್ಗಳು ಇರುತ್ತವೆ. ಈ ಪುಟದ ಮೇಲೆ ಬಲಭಾಗದಲ್ಲಿ ಈ ಪೇಜಿನಿಂದ ನಿರ್ಗಮಿಸಿ ಹಿಂದಿನ ಪುಟಕ್ಕೆ ಹಿಂದಿರುಗಲು ಒಂದು ಬಟನ್ ಇರುತ್ತದೆ. ಇಲ್ಲಿ ನಾವು ಮತ್ತೊಂದು ಟ್ಯಾಬ್ ಅನ್ನು ಆರಿಸಿಕೊಳ್ಳೋಣ. ಅದು ವಿಡಿಯೋ. ಇಲ್ಲಿ ಒಂದು ಪಾಠದಲ್ಲಿನ ವಿವಿಧ ವಿಷಯಗಳ ಪರಿಕಲ್ಪನೆಗಳು ಇರುತ್ತವೆ. ಈ ವಿಡಿಯೋಗಳು ವಿಷಯಗಳನ್ನು ಸರಳವಾಗಿ ಅರಿಯಲು ಸಹಾಯಕವಾಗುತ್ತದೆ. ದ್ರವ್ಯವು ಒಂದು ಸ್ಥಿತಿಯಿಂದ ಮತ್ತೊಂದು ಸ್ಥಿತಿಗೆ ಹೇಗೆ ಬದಲಾಗುತ್ತದೆ ಎಂದು ನೋಡೋಣ. ದ್ರವ್ಯವು ಒಂದು ಸ್ಥಿತಿಯಿಂದ ಮತ್ತೊಂದಕ್ಕೆ ಬದಲಾಗಬಲ್ಲದು. ಸ್ಥಿತಿ ಬದಲಾವಣೆಯು ದ್ರವ್ಯದ ಒಂದು ಸ್ಥಿತಿಯಿಂದ ಮತ್ತೊಂದಕ್ಕೆ ಆಗುವ ಭೌತಿಕ ಬದಲಾವಣೆ. ಉದಾಹರಣೆಗೆ ಘನ ಸ್ಥಿತಿಯಿಂದ ದ್ರವ ಅಥವಾ ದ್ರವದಿಂದ ಅನಿಲ ಸ್ಥಿತಿಗೆ ಬದಲಾವಣೆ. ಈ ಚಿತ್ರದಿಂದ ದ್ರವ್ಯವು ಒಂದು ಸ್ಥಿತಿಯಿಂದ ಮತ್ತೊಂದು ಸ್ಥಿತಿಗೆ ಹೇಗೆ ಬದಲಾಗುತ್ತದೆ ಎಂಬುದನ್ನು ತಿಳಿಯಬಹುದು. ಘನ, ದ್ರವ ಮತ್ತು ಅನಿಲಗಳನ್ನು ದ್ರವ್ಯದ 3 ವಿವಿಧ ಸ್ಥಿತಿ ಎಂದು ಕರೆಯಲಾಗುತ್ತದೆ. ವಸ್ತುಗಳನ್ನು ಒಂದು ಸ್ಥಿತಿಯಿಂದ ಮತ್ತೊಂದು ಸ್ಥಿತಿಗೆ ಬದಲಾಯಿಸಲು ಅವುಗಳನ್ನು ಕಾಯಿಸಬೇಕು ಅಥವಾ ತಂಪುಗೊಳಿಸಬೇಕು. ಈಗ ಎಕ್ಸ್ಪೆರಿಮೆಂಟ್ ಮತ್ತು ಆಕ್ಟಿವಿಟಿ ಅಂದರೆ ಪ್ರಯೋಗ ಮತ್ತು ಚಟುವಟಿಕೆಯ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ. ಸ್ವತಃ ನೀವೇ ಮಾಡಿ ನೋಡಬಹುದಾದ ವಿವಿಧ ಪ್ರಯೋಗ ಮತ್ತು ಚಟುವಟಿಕೆಗಳನ್ನು ನೀವು ಕಾಣಬಹುದು. ಕೊನೆಯದಾಗಿ ಅಸೆಸ್ಮೆಂಟ್ ಅಂದರೆ ಮೌಲ್ಯಮಾಪನ. ಇದು ಬ್ಲೂಮ್ಸ್ ಟೆಕ್ಸಾನಮಿ ಆಧಾರಿತವಾಗಿದೆ. ಪಾಠದ ಅಂತ್ಯದಲ್ಲಿ ಪಾಠವನ್ನು ವಿದ್ಯಾರ್ಥಿಗಳು ಎಷ್ಟರ ಮಟ್ಟಿಗೆ ಅರ್ಥೈಸಿಕೊಂಡಿದ್ದಾರೆ ಎಂದು ತಿಳಿಯುತ್ತದೆ. ವಿವಿಧ ಬಗೆಯ ಪ್ರಶ್ನೆಗಳಿವೆ ಮತ್ತು ಅವುಗಳಿಗೆ ಉತ್ತರಗಳೂ ಇವೆ. ನಂತರ ನೀವು ಲಾಗ್ ಔಟ್ ಆಗಬಹುದು. ಮತ್ತೆ ನೀವು ಮೊದಲ ಪುಟಕ್ಕೆ ಬರಬಹುದು. ಈಗ ಟೀಚರ್ ಮೋಡ್ ಅನ್ನು ಆಯ್ಕೆ ಮಾಡಿಕೊಳ್ಳಿ. ಈ ರೀತಿಯ ಪುಟಗಳನ್ನು ನೀವು ನೋಡುತ್ತೀರಾ. ನೀವು ಪಾಠವನ್ನು ಆಯ್ಕೆ ಮಾಡಿದ ನಂತರ ಈ ಪೇಜ್ ಅನ್ನು ಗಮನಿಸಬಹುದು. ಇಲ್ಲಿ ಟೀಚಿಂಗ್ ಪಾಯಿಂಟ್ ಅನ್ನು ಆರಿಸಿಕೊಳ್ಳಿ. ಟೀಚಿಂಗ್ ಪಾಯಿಂಟ್ ಇದು ಶಿಕ್ಷಕರಿಗೆ ಪಾಠವನ್ನು ಅರ್ಥಪೂರ್ಣವಾಗಿ ಮತ್ತು ವೈಜ್ಞಾನಿಕ ಮನೋಭಾವ ಬೆಳೆಸಲು ನೆರವಾಗುತ್ತದೆ. ತರಗತಿಯಲ್ಲಿ ಪ್ರಶ್ನೆಗಳನ್ನು ಕೇಳಲು, ಚಟುವಟಿಕೆ ಪ್ರಯೋಗಗಳನ್ನು ಮಾಡಲು ಸಹಾಯವಾಗುತ್ತದೆ. ಈಗ ಸಿಸಿಇ ಅಂದರೆ ಕಂಟಿನ್ಯೂಸ್ ಕಾಂಪ್ರಿಹೆನ್ಸಿವ್ ಎವ್ಯಾಲ್ಯೂಯೇಷನ್ ವಿದ್ಯಾರ್ಥಿಗಳಲ್ಲಿ ಪಾಠದ ಸಾಮರ್ಥ್ಯವನ್ನು ಬಲಪಡಿಸಲು, ಸಮಸ್ಯೆಗಳನ್ನು ಬಿಡಿಸಲು, ಶೀಘ್ರತೆ ಮತ್ತು ನಿಖರತೆಯನ್ನು ವೃದ್ಧಿಸಲು ಸಹಾಯಕವಾಗುತ್ತದೆ. ಕಾಗ್ನಿಟಿವ್ ಅಬಿಲಿಟಿ ಬುದ್ಧಿಗೆ ಸವಾಲೊಡ್ಡುವ ಪ್ರಶ್ನೆಗಳಿದ್ದು
ವಿದ್ಯಾರ್ಥಿಗಳಲ್ಲಿನ ಸಮಸ್ಯೆಗಳಿಗೆ ಉತ್ತರ ಹುಡುಕುವ ಕೌಶಲ್ಯವನ್ನು ಹೆಚ್ಚಿಸುತ್ತದೆ. ಅಲ್ಲದೆ ಬುದ್ಧಿಯ ಮಟ್ಟ ಮತ್ತೊಂದು ಹಂತ ಮೇಲೇರಲು ಸಹಾಯಕವಾಗುತ್ತದೆ. ಕೊನೆಯದಾಗಿ ಅಸೆಸ್ಮೆಂಟ್. ವಿದ್ಯಾರ್ಥಿಗಳು ಎಷ್ಟರ ಮಟ್ಟಿಗೆ ಅರ್ಥ ಮಾಡಿಕೊಂಡಿದ್ದಾರೆ ಎಂಬುದನ್ನು ತಿಳಿಯಲು ನಮಗೆ ಸಹಾಯಕವಾಗುತ್ತದೆ. CLT ಆಪ್ ಅನ್ನು ಹೇಗೆ ನಿರ್ವಹಿಸುವುದು ಎಂಬುದನ್ನು ವೀಕ್ಷಿಸಿದಿರಿ.